ಇನ್ನು ಈ ತರ ಲೋ ಕ್ವಾಲಿಟಿ ಎ ವಿಡಿಯೋಸ್ ನೀವು ಜನರೇಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನೀವು 2 ವರ್ಷ ಹಿಂದೆ ಇದ್ದೀರಾ ಗುರು. ಯಾಕಂದ್ರೆ ಇವಾಗ ರಿಲೀಸ್ ಆಗ್ತಿರೋ ಈ ಒಂದು ವಿಡಿಯೋ ಜನರೇಷನ್ ಎ ಮಾಡೆಲ್ ಬರೀ ಒಂದು ನಾರ್ಮಲ್ ಎ ವಿಡಿಯೋ ಅಲ್ಲ, ಟ್ರೂ ಸಿನಿಮ್ಯಾಟಿಕ್ ಎ ಫಿಲ್ಮ್ ನೇ ಜನರೇಟ್ ಮಾಡೋಷ್ಟು ತಾಕತ್ ಇದ್ರಲ್ಲಿದೆ. ಅದು ಯಾವ ಟೂಲು, ಎಲ್ಲಿ ರಿಲೀಸ್ ಆಗ್ತಿದೆ, ನಾವು ಯಾವ ತರ ಯೂಸ್ ಮಾಡ್ಕೋಬೇಕು ಅದೆಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ನೀವೇನಾದ್ರೂ ಈ ಎ ಸ್ಕಿಲ್ಸ್ ನ ಕಲಿಬೇಕು, ಅದರಿಂದ ಗ್ರೋ ಆಗ್ಬೇಕು, ಅರ್ನ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಇರೋರು ಮಾತ್ರ ಈ ಟೆಕ್ನೋಮಾಯ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾನು ಡೈಲಿ ಎ ಬಗ್ಗೆ ಏನಾದ್ರೂ ಒಂದು ಕಲಿತಾ ಇರ್ತೀನಿ. ಸೊ ವಿಡಿಯೋ ಮಾಡಕ್ ಆಗೋದಿಲ್ಲ. ಸೊ ಅದರಿಂದ ವಿಡಿಯೋ ಮಾಡಿದಾಗ ನಾನು ಅದರಲ್ಲಿ ಆ ಟಿಪ್ಸ್ ಏನಿದೆ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ. ಸೊ ತಮಿಳಲ್ಲಿ ಹಾಕಿದ್ ಮಾತ್ರ ಇರೋದಿಲ್ಲ, ಅದ್ರ ಜೊತೆಗೆ ತುಂಬಾ ಇನ್ಫಾರ್ಮೇಶನ್ ಅಂಡ್ ನಾಲೆಜ್ ಆ ವಿಡಿಯೋದಲ್ಲಿ ಇರುತ್ತೆ. ಸೊ ಯಾವ ವಿಡಿಯೋನು ಸ್ಕಿಪ್ ಮಾಡಬೇಡಿ, ನೀವು ನೋಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಯ್ ಟೆಕ್ ಸೋಲ್ಜರ್ಸ್, ಈ ಟೆಕ್ನೋಮಾಯ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಫಸ್ಟ್ ನಾನು 2 ವಿಡಿಯೋನ ಪ್ಲೇ ಮಾಡ್ತೀನಿ. ಅದರಲ್ಲಿ ಯಾವ್ದು ಎ ಯಾವ್ದು ರಿಯಲ್ ಅಂತ ಕಮೆಂಟ್ ಮಾಡಿ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದವ್ರಿಗೆ ಒಂದು ಗಿವ್ ಅವೇ ಇದೆ. ಓಕೆ, ವಿಡಿಯೋ ನೋಡಿದ್ರಲ್ಲ, ಇದರಲ್ಲಿ ಯಾವ್ದು ಎ ಯಾವ್ದು ರಿಯಲ್ ಕರೆಕ್ಟ್ ಆಗಿ ಕಮೆಂಟ್ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಎಸ್, ಈ ವಿಡಿಯೋ ಜನರೇಟ್ ಮಾಡಿರೋದು ಈ ಎ ಮಾರ್ಕೆಟ್ ನಲ್ಲಿ ಹೊಸದಾಗಿ ಬಂದಿರೋ ಸೀಡ್ಯಾನ್ಸ್ 2.0 ಮಾಡೆಲ್ ನಲ್ಲಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ, ಎಷ್ಟು ಸಿನಿಮ್ಯಾಟಿಕ್ ಆಗಿದೆ ಅಲ್ವಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಂಗೆ ಕಿಂಗ್ ಅಂದೆ, ಬಟ್ ಈ ಸೀಡ್ಯಾನ್ಸ್ 2.0 ಮಾಡೆಲ್ ನ ಏನ್ ಅನ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಸಿನಿಮ್ಯಾಟಿಕ್ ಆಗಿದೆ ವಿಡಿಯೋಸ್ ಎಲ್ಲಾನು. ಸೊ ಈ ತರ ಒಂದು ವಿವೋ 3 ಕ್ಲಿಂಗ್ ನೇ ಬೀಟ್ ಮಾಡೋ ಅಂತ ಎ ಟೂಲ್ ಬಂದಿದೆ, ಎ ಮಾಡೆಲ್ ಬಂದಿದೆ. ಆಲ್ರೆಡಿ ನಮ್ಮ ಮಚ್ಚಾಗ ಮೇಲ್ ಮಾಡಿರ್ಬೇಕಲ್ವಾ ಅಂತ ಅನ್ಕೊಂಡೆ. ನೋಡಿದ್ರೆ ಕ್ಯಾಂಪಿಯನ್ ಆಲ್ರೆಡಿ ಇದೆ, ಮೇಲ್ ಕೂಡ ಬಂದಿದೆ. ಏನಂತ, ಈ ತರ Xfield ಪ್ಲಾಟ್ಫಾರ್ಮ್ ಅಲ್ಲಿ ಸೀಡ್ಯಾನ್ಸ್ 2.0 ರಿಲೀಸ್ ಆಗ್ತಾ ಇದೆ. ಸೊ ಆ ಫೀಚರ್ಸ್ ಬಗ್ಗೆ ನಿಮ್ ಸೋಲ್ಜರ್ಸ್ ಗೆ ಈ ಟೆಕ್ನೋಮಾಯ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳು ಅಂತ. ಸೊ ಅದನ್ನ ನೋಡದೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನ್ ಫೀಚರ್ ಇದೆ, ಹೈ ಕ್ವಾಲಿಟಿ ನಲ್ಲಿ ರಿಯಲಿಸ್ಟಿಕ್ ಆಗಿ ಯಾವ ತರ ಎಲ್ಲ ವಿಡಿಯೋಸ್ ಎಲ್ಲ ಜನರೇಟ್ ಮಾಡಬಹುದು, ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಖಂಡಿತವಾಗ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಟೆಕ್ನೋಮಾಯ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ. ಸೊ ಇನ್ನು ವಿಡಿಯೋ ಬಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ವಿಂಡೋಗೆ ಬರ್ತೀರಾ ನೀವು. ಅದರಲ್ಲಿ ನಿಮ್ಗೆ ಲೇಟೆಸ್ಟ್ ಮಾಡೆಲ್ ಮತ್ತೆ ಟಾಪ್ ಎ ಟೂಲ್ಸ್ ಎಲ್ಲಾನು ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಇದರಲ್ಲಿ ನೋಡಿ, ಸೀಡ್ಯಾನ್ಸ್ 2.0 ಕಮಿಂಗ್ ಸೂನ್ ಅಂತ ಈ ಬ್ಯಾನರ್ ಹಾಕಿದ್ದಾರೆ. ಸೊ ಇದಿನ್ನೂ ರಿಲೀಸ್ ಆಗ್ಲಿಲ್ಲ, ಬಟ್ ಆಲ್ರೆಡಿ ಚೈನಾದಲ್ಲಿ ಇದು ರಿಲೀಸ್ ಆಗಿದೆ. ಅಂಡ್ ವಿಡಿಯೋಸ್ ಎಲ್ಲಾನು ಎಕ್ಸ್ ಅಲ್ಲಿ, ರೆಡಿಟ್ ಅಲ್ಲಿ, ಮತ್ತೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ಎಲ್ಲಾ ಕಡೆ ಇದು ರಿಯಲಿಸ್ಟಿಕ್ ಆಗಿ ವಿಡಿಯೋಸ್ ನ ಯಾವ ತರ ಎಲ್ಲ ಜನರೇಟ್ ಮಾಡಿದ್ದಾರೆ ಅಂತ ಎಲ್ಲ ತುಂಬಾ ಕಡೆ ವೈರಲ್ ಆಗ್ತಿದೆ. ನೀವು ನೋಡಿರ್ಬೋದು, ಓಕೆನಾ. ಸೊ ಈ ಸೀಡ್ಯಾನ್ಸ್ ಮಾಡೆಲ್ ಅಲ್ಲಿ ಪ್ರೀವಿಯಸ್ ವರ್ಷನ್ ಇತ್ತು. ಅದ್ಯಾವ್ದಪ್ಪ ಅಂತಂದ್ರೆ ಸೀಡ್ಯಾನ್ಸ್ ಪ್ರೋ ಫಾಸ್ಟ್, ಸೀಡ್ಯಾನ್ಸ್ ಪ್ರೋ, ಸೀಡ್ಯಾನ್ಸ್ 1.5 ಪ್ರೋ. ಇದ್ರಲ್ಲೆಲ್ಲ ಕೂಡ ವಿಡಿಯೋಸ್ ಎಲ್ಲ ಜನರೇಟ್ ಆಗ್ತಾ ಇತ್ತು. ಬಟ್ ಸೊ ಈ ಮಲ್ಟಿ ಲ್ಯಾಂಗ್ವೇಜ್ ಫೀಚರ್ ಬಂದಾಗ ಅಷ್ಟೊಂದು ಚೆನ್ನಾಗಿ ಜನರೇಟ್ ಆಗ್ತಾ ಇರ್ಲಿಲ್ಲ, ಎಸ್ಪೆಷಲಿ ಕನ್ನಡ. ಈ ಸೀಡ್ಯಾನ್ಸ್ 2.0 ದಲ್ಲಿ ಕನ್ನಡ ಕೂಡ ಚೆನ್ನಾಗಿ ಬರುತ್ತಂತೆ. ಅಷ್ಟೇ ಅಲ್ಲ, ಇದರಲ್ಲಿ ತುಂಬಾ ಫೀಚರ್ಸ್ ಇದೆ. ಅದೆಲ್ಲ ಕೂಡ ನಾವು 1 by 1 ನೋಡೋಣ. ಆಮೇಲೆ ಇದ್ರ ಔಟ್ಪುಟ್ ಕೂಡ ತೋರಿಸ್ತೀನಿ, ಯಾವ ತರ ಎಲ್ಲ ಜನರೇಟ್ ಮಾಡಿದ್ದಾರೆ ಅಂತ. ಶಾಕ್ ಆಗ್ಬಿಡ್ತೀರ ಹಂಗೇನೆ, ಅಷ್ಟು ಚೆನ್ನಾಗಿದೆ. ಓಕೆ, ಇನ್ನ ಫಸ್ಟ್ ಕೀ ಫೀಚರ್ ಏನಪ್ಪಾ ಅಂತಂದ್ರೆ 1 ಕ್ಲಿಕ್ ವಿಡಿಯೋ ಜನರೇಷನ್. ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ಟು ಒಂದು ಸಿಂಗಲ್ ಸೆಂಟೆನ್ಸ್ ಇಂದ ಕಂಪ್ಲೀಟ್ ವಿಡಿಯೋನ ನೀವು ಜನರೇಟ್ ಮಾಡಬಹುದು. ಅದು ಕೂಡ ಅಪ್ ಟು 15 ಸೆಕೆಂಡ್ ವರ್ಗು ಅಲ್ಟ್ರಾ ರಿಯಲಿಸ್ಟಿಕ್ ಆಗಿ ನಾವು ಜನರೇಟ್ ಮಾಡಬಹುದು. ಇನ್ನು ಸೆಕೆಂಡ್ ಫೀಚರ್ ಏನಪ್ಪಾ ಅಂತಂದ್ರೆ ಯೂನಿಫೈಡ್ ಮಲ್ಟಿ ಮಾಡೆಲ್ ಇನ್ಪುಟ್. ಹಿಂಗಂದ್ರೆ ಏನಂದ್ರೆ, ನಾವು ಇಲ್ಲಿವರೆಗೂ ಕೂಡ ಯಾವ ತರ ನಾವು ರೆಫರೆನ್ಸ್ ಕೊಡ್ತಾ ಇದ್ವಿ, ಒಂದು ಇಮೇಜ್ ಕೊಡ್ತಾ ಇದ್ವಿ, ಇಲ್ಲ ಒಂದು ವಿಡಿಯೋ ಕೊಡ್ತಾ ಇದ್ವಿ. ಸೊ ಈ ತರ ರೆಫರೆನ್ಸ್ ಕೊಟ್ಬಿಟ್ಟು ನಮ್ಗೆ ಇದೇ ತರ ನನಗೆ ವಿಡಿಯೋ ಜನರೇಟ್ ಮಾಡ್ಕೊಡು ಅಂತಂದ್ರೆ ಕೊಡ್ತಾ ಇತ್ತು ಎಲ್ಲ ಮಾಡೆಲ್ ಅಲ್ಲಿ. ಬಟ್ ಈ ಫೀಚರ್ ಏನಪ್ಪಾ ಅಂತಂದ್ರೆ ನಾಟ್ ಜಸ್ಟ್ 1 ಇಮೇಜ್, ನಾಟ್ ಜಸ್ಟ್ 1 ವಿಡಿಯೋ, 12 ಇನ್ಪುಟ್ ಕೊಡ್ಬೋದು ನಾವು. ಬರೀ ಅತ್ತೆ ಇದೆ, ಇನ್ನೊಂದ್ 2 ಸೇರ್ಸ್ಕೊಳ್ಳಿ, 12 ಇನ್ಪುಟ್ಸ್ ನಾವು ಕೊಡ್ಬೋದು. ಅಪ್ ಟು ಯಾವ ತರಪ್ಪ ಅಂತಂದ್ರೆ ಇಮೇಜ್, ವಿಡಿಯೋ, ಆಡಿಯೋ, ಟೆಕ್ಸ್ಟ್. ಸೊ ಇದೆಲ್ಲ ರೆಫರೆನ್ಸ್ ಕೊಟ್ರೆ ಈ ಸೀಡ್ಯಾನ್ಸ್ 2.0 ಅದನ್ನೆಲ್ಲ ಕೂಡ ಆಟೋಮ್ಯಾಟಿಕಲಿ ರೀಡ್ ಮಾಡಿ ಆ ಸೀನ್ ಗೆ ತಕ್ಕಂಗೆ ನಿಮ್ಗೆ ಔಟ್ಪುಟ್ ಕೊಡುತ್ತೆ. ಏನ್ ಸಕ್ಕತ್ ಫೀಚರ್ ಅಲ್ವಾ ಇದು. ಇದು ಹೊಸ ಫೀಚರ್, ನಾನೇ ಇವಾಗಲೇ ಫಸ್ಟ್ ಕೇಳ್ತಾ ಇದ್ದೀನಿ, ಇದನ್ನ ಟೆಸ್ಟ್ ಮಾಡ್ತೀನಿ. ಸೊ ಇನ್ನು 3ನೇ ಫೀಚರ್ ಬಂತು ಅಂತಂದ್ರೆ ಫ್ರೇಮ್ ಲೆವೆಲ್ ಪ್ರಿಸಿಷನ್. ಸೊ ಇದೇನ್ ಮಾಡುತ್ತಪ್ಪ ಅಂತಂದ್ರೆ, ಒಂದು ಕ್ಯಾರೆಕ್ಟರ್ ಆಗಿರ್ಲಿ ಇಲ್ಲ ಒಂದು ಆಬ್ಜೆಕ್ಟ್ ಆಗಿರ್ಲಿ, ಎಂಟೈರ್ ವಿಡಿಯೋ ಸೀನ್ ಅಲ್ಲಿ
ಆ ಕ್ಯಾರೆಕ್ಟರ್ ಡೀಟೇಲ್ಸ್ ಏನಿದೆ ಅದೆಲ್ಲಾನು ಲಾಕ್ ಆಗಿರುತ್ತೆ. ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲೂ ಚೇಂಜ್ ಆಗಲ್ಲ. ಆ ಪ್ರಿಸಿಷನ್ ಲೆವೆಲ್ ಲಾಕ್ ಆಗಿರುತ್ತೆ. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಒಂದ್ ಸೀನ್ ಇಂದ ಇನ್ನೊಂದ್ ಸೀನ್ಗೆ ಟ್ರಾನ್ಸಿಷನ್ ಇರುತ್ತಲ್ವಾ ಅಲ್ಲಿ. ಆಮೇಲೆ ಈ ಫಾಂಟ್ ಎಲ್ಲೂ ಚೇಂಜ್ ಆಗೋದಿಲ್ಲ. ಕ್ಲೋಸ್ ಅಪ್, ಮಿಡ್, ಟಾಪ್ ಲೆವೆಲ್, ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಆ ಪ್ರಿಸಿಷನ್ ಲೆವೆಲ್ ಅನ್ನೋದು ಕರೆಕ್ಟ್ ಆಗಿರುತ್ತೆ, ಎಲ್ಲೂ ಚೇಂಜ್ ಆಗಲ್ಲ. ಅದೇ ಈ ಫ್ರೇಮ್ ಲೆವೆಲ್ ಪ್ರಿಸಿಷನ್ ಫೀಚರ್ ನ ಪವರ್. ಸೊ ನೀವೊಂದು ವಿಡಿಯೋನ ಸಿನಿಮ್ಯಾಟಿಕ್ ಲೆವೆಲ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಈ ಡೀಟೇಲ್ಸ್ ತುಂಬಾನೇ ಮುಖ್ಯ. ಯಾಕಂದ್ರೆ ಪಿಕ್ಸೆಲ್ ಲೆವೆಲ್ ಅಲ್ಲಿ ಇದು ನಮ್ಗೆ ಜನರೇಟ್ ಮಾಡ್ಕೊಡುತ್ತೆ. ಝೂಮ್ ಔಟ್ ಆದಾಗ ವಿಡಿಯೋ ಚೆನ್ನಾಗಿ ಇರುತ್ತೆ, ಬಟ್ ಝೂಮ್ ಇನ್ ಆದಾಗ ಆ ಡೀಟೇಲ್ಸ್ ಹಂಗೆ ಇರಬೇಕು. ಈ ಫೀಚರ್ ಅಲ್ಲಿ ಅದನ್ನ ಇವರು ಅಚೀವ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಫೀಚರ್ ಮಲ್ಟಿ ಕ್ಯಾಮ್ರಾ ಸ್ಟೋರಿ ಟೆಲ್ಲಿಂಗ್. ಸೊ ಇದೇನಂತಂದ್ರೆ, ಸೊ ಇಲ್ಲಿ ನೋಡಿ ಓಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ಕೊಂತ ಇದ್ದಾನ. ಸೊ ಇದೊಂದು ಆಂಗಲ್. ಆಮೇಲೆ ಈ ಲೆಫ್ಟ್ ಸೈಡ್ ನೋಡಿ ಇದು ಕ್ಲೋಸ್ ಅಪ್ ಶಾಟ್, ಹಂಗೆ ನೋಡಿ ಇದು ಬ್ಯಾಕ್ ಶಾಟ್. ನೋಡಿ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಎಲ್ಲೂ ಮಿಸ್ ಆಗ್ಲಿಲ್ಲ. ಇದ್ರಲ್ಲಿ ನಿಮ್ಗೆ ಕ್ಯಾರೆಕ್ಟರ್ ಮೂವ್ಮೆಂಟ್, ನರೇಷನ್ ಮತ್ತೆ ಆ ವಾಯ್ಸ್ ಓವರ್ ಏನಿದೆ ಅದೆಲ್ಲ ಏನು ಚೇಂಜ್ ಆಗಲ್ಲ. ಎನ್ವಿರಾನ್ಮೆಂಟ್ ಕೂಡ ಸೇಮ್ ಇರುತ್ತೆ. ಆ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಹಂಗೆ ಇರುತ್ತೆ. ಅದು ಈ ಮಲ್ಟಿ ಕ್ಯಾಮ್ರಾ ಸ್ಟೋರಿ ಟೆಲ್ಲಿಂಗ್ ಫೀಚರ್. ಬಟ್ ನೀವು ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ರೆ ಇದೆಲ್ಲ ಪಾಸಿಬಲ್ ಆಗುತ್ತೆ. ಮುಂದೆ ಎಲ್ಲ ಏನೇನ್ ನೋಡ್ಬೇಕು, ಕಂಪ್ಲೀಟ್ ಮೂವಿನೇ ನಾವು ಪ್ರಾಂಪ್ಟ್ ಇಂದ ನಾವು ಜನರೇಟ್ ಮಾಡ್ಬೋದು. ಅದು ಕೂಡ ಹೈ ಕ್ವಾಲಿಟಿ ಹಾಲಿವುಡ್ ಲೆವೆಲ್ ನಲ್ಲಿ. ಬಟ್ ಅದ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಇವಾಗ್ಲಿಂದಾನೇ ಸ್ಕಿಲ್ಸ್ ನ ನಾವು ಬೆಳೆಸ್ಕೋಬೇಕು. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಐ ಇಂಪ್ಯಾಕ್ಟ್ ಮೋಷನ್ ಸೀನ್. ಇದಂತೂ ಪವರ್ಫುಲ್ ಫೀಚರ್. ಏನಿದು ಅಂತಂದ್ರೆ, ಇವಾಗ ಒಂದು ಫೈಟ್ ಸೀಕ್ವೆನ್ಸ್ ಆಗಿರ್ಲಿ, ತುಂಬಾ ಜನ ಇರೋ ಒಂದು ಸೀನ್ ಆಗಿರ್ಲಿ, ಒಂದು ಆಕ್ಷನ್ ಸೀನ್ ಆಗಿರ್ಲಿ, ನೀವು ವಿಡಿಯೋ ಜನರೇಟ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ, ಆ ಬಾಡಿ, ಆ ಎಫೆಕ್ಟ್, ಆ ಕ್ಯಾಮ್ರಾ ಟ್ರ್ಯಾಕಿಂಗು, ಆ ಮಲ್ಟಿ ಕ್ಯಾರೆಕ್ಟರ್ ಇಂಟರಾಕ್ಷನ್ ಏನಿರುತ್ತೋ ಅದೆಲ್ಲ ಯಾವ್ದು ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ. ಗೊತ್ತಾಗ್ಬಿಡ್ತಾ ಇತ್ತು ಇದು ಎ ಇಂದ ಜನರೇಟ್ ಮಾಡಿರೋದು ಅಂತ. ಬಟ್ ಈ ಒಂದು ಫೀಚರ್ ನಲ್ಲಿ ನೀವು ಜಸ್ಟ್ ಒಂದು ಪ್ರಾಂಪ್ಟ್ ಇಂದ ಕಂಪ್ಲೀಟ್ ಫೈಟ್ ಸೀನ್ ನೀವು ಜನರೇಟ್ ಮಾಡಬಹುದು. ಕ್ಯಾಮ್ರಾ ಮೂವ್ಮೆಂಟ್, ಆಕ್ಷನ್ ಸೀನು, ಆ ಕ್ಲಿಪ್, ಆ ಶಾರ್ಟ್, ಆ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ, ಬಾಡಿ ಪ್ರಿಸಿಷನ್, ಆ ಡ್ರೆಸ್ ಕಲರ್ ಮತ್ತೆ ಎನ್ವಿರಾನ್ಮೆಂಟ್ ಎಲ್ಲಾನು ಸಿಂಕ್ ಆಗುತ್ತೆ ಈ ಒಂದು ಫೀಚರ್ ಅಲ್ಲಿ. ಖಂಡಿತವಾಗ್ಲೂ ಇದು ರಿಲೀಸ್ ಆದ್ಮೇಲೆ ನಾನು ನನ್ನ ಚಾನಲ್ ಅಲ್ಲಿ ಇದನ್ನ ಕ್ರಿಯೇಟ್ ಮಾಡಿ ಹಾಕ್ತೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿನ್ನೆ ಒಂದು ವಿಡಿಯೋನ ಟೀಸರ್ ನ ಅಪ್ಲೋಡ್ ಮಾಡಿದ್ದೀನಿ. ಅದು ಕಂಪ್ಲೀಟ್ಲಿ ನಾನೇನೆ ಈ ಒಂದು ಎಕ್ಸ್ಫೀಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಾಂಪ್ಟ್ ಕೊಟ್ಟು ಜನರೇಟ್ ಮಾಡಿರೋದು. ಸೊ ಅದು ಯಾಕೆ ಮಾಡಿದೆ ಅಂದ್ರೆ, ಈ ಎಕ್ಸ್ಫೀಲ್ಡ್ ಅಲ್ಲೇ ಒಂದು ಆಕ್ಷನ್ ಕಂಟೆಸ್ಟ್ ಅಂತ ತಂದಿದ್ದಾರೆ. ಸೊ ನಾವು ಅವರು ಟರ್ಮ್ಸ್ ಅಂಡ್ ಕಂಡೀಷನ್ ನ ಫಾಲೋ ಮಾಡ್ಕೊಂಡು ವಿಡಿಯೋ ಆಕ್ಷನ್ ಸೀನ್ ನ ಕ್ರಿಯೇಟ್ ಮಾಡಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿ ಮತ್ತೆ ಆ ಲಿಂಕ್ ನ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಫಸ್ಟ್ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 1,30,00,000. ಸೆಕೆಂಡ್ ಪ್ರೈಸ್ 1 ಕೋಟಿ, ಥರ್ಡ್ ಪ್ರೈಸ್ 50 ಲಕ್ಷ, ಮತ್ತೆ ಇನ್ನ ಮಿಕ್ಕಿದ 20 ಜನಕ್ಕೆ ತಲಾ 10 ಲಕ್ಷ. ಶಾಕ್ ಆಯ್ತಾ? ನನ್ಗೂ ಶಾಕ್ ಆಯ್ತು. ಓಕೆ, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ನಾನೇ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಆಕ್ಷನ್ ಸೀನ್ ನ ಒಂದು ಕ್ರಿಯೇಟ್ ಮಾಡ್ತೀನಿ. ನೋಡೋಣ, ಅಟ್ಲೀಸ್ಟ್ ಒಂದು 10 ಲಕ್ಷ ಆದ್ರೂ ಬಂದ್ರು ಸಾಕು. ಓಕೆ, ಸೊ ನೋಡಿ, ಈ ತರ ಎಲ್ಲ ಅರ್ನಿಂಗ್ ಅಪರ್ಚುನಿಟೀಸ್ ನಾವು ವಿಡಿಯೋಸ್ ನ ಜನರೇಟ್ ಮಾಡಿ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇದೆ. ಸೊ ಬ್ರ್ಯಾಂಡ್ ಕೊಲಾಬರೇಷನ್ ಆಗುತ್ತೆ. ಈ ತರ ಒಂದು ಪ್ಲಾಟ್ಫಾರ್ಮ್, ಅರ್ನಿಂಗ್ ಪ್ಲಾಟ್ಫಾರ್ಮ್ ಸಿಗುತ್ತೆ. ಅಂಡ್ ನೀವು ಆಡ್ ಕೂಡ ಕ್ರಿಯೇಟ್ ಮಾಡಬಹುದು, ಅದರಿಂದ ಕೂಡ ಅರ್ನ್ ಮಾಡಬಹುದು. ಸೊ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಒಂದು ಬ್ರ್ಯಾಂಡ್ ಕೊಲಾಬರೇಷನ್ ಆಗಿದೆ. ಸೊ ಅವ್ರು ಯಾವಾಗೆಲ್ಲ ಕೇಳ್ತಾರೋ ಅವಾಗೆಲ್ಲ ಅವರು ರಿಕ್ವೈರ್ಮೆಂಟ್ ತಕ್ಕಂಗೆ ಒಂದು ಆಡ್ ನ ಕ್ರಿಯೇಟ್ ಮಾಡಿ ಕೊಟ್ರೆ ಅವ್ರು ನಮಗೆ ಪೇ ಮಾಡ್ತಾರೆ. ಸೊ ಇದೆಲ್ಲ ಕೂಡ ನಾನು ಎ ಇಂದ ಸಾಧ್ಯ. ಇನ್ಫ್ಯಾಕ್ಟ್ ಈ ಟೆಕ್ನೋಮಯ ಕನ್ನಡ ಚಾನಲ್ ಇಟ್ಟಿರೋದೇ AI ಇರೋದಿಕ್ಕೇನೆ. ಈ AI ಇಲ್ಲ ಅಂತಂದ್ರೆ ನಾನು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ನೋ ಇಲ್ವೋ. ಸೊ ಅದಕ್ಕೆ ನಾನು ಹೇಳೋದು, ಈ ಸ್ಕಿಲ್ಸ್ ನ ನಾವು ಕಲ್ತ್ರೆ ತುಂಬಾನೇ ಅರ್ನ್ ಮಾಡ್ಬೋದು. ಅಂಡ್ ನಮ್ ಗ್ರೋತ್ ಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ, 100% ಡ್ಯಾಮ್ ಶೋರ್. ಸೊ ಈ C-Dance 2.0 ಮಾಡೆಲ್ ನ ಯೂಸ್ ಮಾಡ್ಕೊಂಡು ಆಲ್ರೆಡಿ ವಿಡಿಯೋಸ್ ನೆಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮತ್ತೆ ಎಲ್ಲಾನು ಕ್ರಿಯೇಟ್ ಮಾಡಿದ್ದಾರೆ. ಅದು ಯಾವ ತರ ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡಿ.
ನೋಡೋದ್ರಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿ ಸಖತ್ತಾಗಿದೆ ಅಂತ. ಸೊ ನೀವು ಇದೇ ತರ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಕ್ಸ್ ಫೀಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲಿ ನೋಡಿ ಎಕ್ಸ್ಪ್ಲೋರ್ ಪೇಜ್ ಬಂತು ಅಂತಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಮಾಡೆಲ್ಸ್ ನಿಮ್ಗೆ ಕಾಣಿಸುತ್ತೆ. ಸೊ ಅದರಲ್ಲಿ ಇವಾಗ ಸಿ ಡ್ಯಾನ್ಸ್ 1.5 Pro ಇದೆ, ಓಕೆನಾ. ಸೊ ಇಲ್ಲಿ ಸಿ ಡ್ಯಾನ್ಸ್ 2.0 ಬರುತ್ತೆ. ಆ ಮಾಡೆಲ್ ಅಲ್ಲಿ ನೀವು ಪ್ರಾಂಪ್ಟ್ ಕೊಟ್ಬಿಟ್ಟು ಎಲ್ಲಾನು ಜನರೇಟ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿರೋ ಫೀಚರ್ ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಅಂಡ್ ಈ ಟೂಲ್ ರಿಲೀಸ್ ಆದಾಗ ಪಕ್ಕ ನಿಮ್ಗೆ ಇದ್ರ ಟ್ಯೂಟೋರಿಯಲ್ ಮಾಡ್ತೀನಿ. ಯಾವ ತರ ಎಲ್ಲ ವಿಡಿಯೋ ಜನರೇಟ್ ಮಾಡೋದು, ಯಾವ ತರ ಎಲ್ಲ ಪ್ರಾಂಪ್ಟ್ ಕೊಡೋದು, ಅದೆಲ್ಲಾನು ಈ ಟೆಕ್ನೋಮನಿ ಕನ್ನಡ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಅಂಡ್ ನೀವು ಕೇಳ್ಬೋದು ಎಕ್ಸ್ ಫೀಲ್ಡ್ ಪ್ಲಾಟ್ಫಾರ್ಮ್ ಒಂದು ಸಬ್ಸ್ಕ್ರಿಪ್ಷನ್, ಆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಸಿಗುತ್ತೆ, ಇದ್ರ ಹೆಂಗ್ ಚೀಪ್ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಹೆಂಗೆ ಅಂದ್ರೆ ಇಲ್ಲಿ ನೋಡಿ, ಕ್ರೆಡಿಟ್ಸ್ ಬೇರೆ ಮಾಡೆಲ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ವಿವೋ 3 ಮತ್ತೆ ಸೋರಾ ಅದರಲ್ಲೆಲ್ಲ ತುಂಬಾ ಜಾಸ್ತಿ ಖರ್ಚಾಗುತ್ತೆ. ಈ ಚೈನೀಸ್ ಮಾಡೆಲ್ ಅಲ್ಲಿ ತುಂಬಾ ಕಮ್ಮಿ ಕ್ರೆಡಿಟ್ಸ್ ಖರ್ಚಾಗುತ್ತೆ. ಹಂಗೆ ಗೊತ್ತಾಯ್ತಾ ಯಾವ ತರ ಎಲ್ಲ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ. ಸೊ ಇಷ್ಟು ಈ ಸಿ ಡ್ಯಾನ್ಸ್ 2.0 ಫೀಚರ್ಸ್. ಇದು ರಿಲೀಸ್ ಆಗಿದ ತಕ್ಷಣ ಯಾರೆಲ್ಲ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅವರು ಈ ಎಕ್ಸ್ ಫೀಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಪರ್ಚೇಸ್ ಆಗ್ತಾರೆ ಸಾಕು. ಎಲ್ಲಾ ಮಾಡೆಲ್ ನೀವು ಇದರಲ್ಲಿ ಟ್ರೈ ಮಾಡ್ಬೋದು. ನಿಮ್ಮ ಯೂಸೇಜ್ಗೆ ತಕ್ಕಂಗೆ ಎಲ್ಲಾನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಮೊದಲೇ ಹೇಳ್ದಂಗೆ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು ಇಂಡಿವಿಜುವಲ್ ರೆಗ್ಯುಲರ್ ಯೂಸರ್ಸ್ ಗಲ್ಲ. ನೀವೇನಾದ್ರೂ ಫಿಲ್ಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಹೈ ಬಜೆಟ್ ಶಾರ್ಟ್ ಫಿಲ್ಮ್ ನ ತೆಗಿತಾ ಇದ್ದೀರಾ, ಆಡ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಗೆ ದುಡ್ಡು ಬರ್ತಾ ಇದೆ. ಅಂಡ್ ನೀವು ಫ್ರೀಲಾನ್ಸರ್ ಆಗಿದ್ದೀರಾ, ಅದರಿಂದ ದುಡ್ಡು ಬರ್ತಾ ಇದೆ. ಅಂಡ್ ನೀವು ಹೈ ಕ್ವಾಲಿಟಿ ಕಂಟೆಂಟ್ ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಇದು ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ. ಸೊ ನೀವು ಇನ್ನು ಬೇಸಿಕ್ ಲೆವೆಲ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇದು ನಿಮ್ಗಲ್ಲ. ಅಂಡ್ ಈ ಒಂದು ಎಕ್ಸ್ ಫೀಲ್ಡ್ ಕಡೆಯಿಂದ ಯಾವ ತರ ಎಲ್ಲ ನಾನು ಅರ್ನ್ ಮಾಡ್ತಾ ಇದ್ದೀನಿ, ಯಾವ ತರ ಎಲ್ಲ ಸ್ಪಾನ್ಸರ್ಸ್ ಎಲ್ಲ ಬರ್ತಾ ಇದೆ, ನೀವು ಏನಾದ್ರು ಕ್ರಿಯೇಟರ್ ಆಗಿದ್ರೆ ನೀವು ಹೇಗೆ ಸ್ಪಾನ್ಸರ್ಸ್ ನ ತಗೊಳ್ಳೋದು, ಹೇಗೆ ರಿಜಿಸ್ಟರ್ ಆಗ್ಬೇಕು ಅದೆಲ್ಲ ತಿಳ್ಕೊಬೇಕು ಅಂತಂದ್ರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ 2-3 ವಿಡಿಯೋ ನೋಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಆ ವಿಡಿಯೋ ಮೇಲೆ ಬೇಗ ವರ್ಕ್ ಮಾಡಿ ನಿಮ್ ಮುಂದೆ ತರ್ತೀನಿ. ಓಕೆ, ಅಷ್ಟೇ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೊಂದು AI ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.